ಎಲ್ಲರಿಗೂ ನಮಸ್ಕಾರ. ನಾನೀಗ ಶಿಡ್ಲಘಟ್ಟ ತಾಲೂಕಿನ ಕಸಬಾ ಹೋಬಳಿಯ ತಿಪ್ಪೇನಹಳ್ಳಿ ಗ್ರಾಮದ ಹೊರವಲಯದಲ್ಲಿ ಒಂದು ಜಮೀನಿನಲ್ಲಿದ್ದೀನಿ. ಇಲ್ಲಿ ಶಿಡ್ಲಘಟ್ಟ ಶಾಸನ ಸಂಖ್ಯೆ 47ರಲ್ಲಿ ರೆಕಾರ್ಡ್ ಆಗಿರುವಂಥ ಒಂದು ಶಾಸನದ ಮುಂದೆ ಇದ್ದೀನಿ. ನಾನು ಈ ಶಾಸನಗಳನ್ನ ಹುಡುಕೊಂಡು ಬಂದಾಗ ಇಲ್ಲಿ ಈ ಗ್ರಾಮಸ್ಥರು ಈ ನಮ್ಮ ಜಮೀನಿನಲ್ಲಿ ಈ ಶಾಸನ ಇದೆ ಅಂತ ತೋರಿಸಿದ್ರು. ಇದು ಮೊದಲೇ ರೆಕಾರ್ಡ್ ಆಗಿದ್ರೂ ಒಂದು 2 ಲೈನು ಸರಿಯಾಗಿ ರೆಕಾರ್ಡ್ ಆಗಿಲ್ಲ. ಈಗ ಅದನ್ನು ಹೊಸದಾಗಿ ಅದನ್ನು ಓದಿದ್ದೀನಿ. ಅದರಲ್ಲಿ ಈ ಗ್ರಾಮದ ಹೆಸರು ಕೂಡ ಅದರಲ್ಲಿ ಉಲ್ಲೇಖ ಆಗಿದೆ. ನೋಡಿ, ಈ ಒಂದು ನಮ್ಮ ಇತಿಹಾಸದ ಹಿಂದೆ ಹೋದರೆ ಇಲ್ಲಿ ಈ ಪ್ರಾಂತ್ಯದಲ್ಲಿ ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಈ ಪ್ರಾಂತ್ಯನ ಗಂಗರು, ನೊಳಂಬರು ಮತ್ತು ಬಾಣರು ಒಂದೇ ಸಮಕಾಲೀನರಾಗಿ ಆಳ್ತಾರೆ. ತದನಂತರ ತಮಿಳುನಾಡಿನಿಂದ ಚೋಳರು ಬಂದು ಇದನ್ನೆಲ್ಲ ಆಕ್ರಮಿಸಿಕೊಂಡು ಕೆಲವು ವರ್ಷಗಳು ಚೋಳರು ಇದನ್ನ ಆಳ್ತಾರೆ. ನಂತರ ಹೊಯ್ಸಳರು ಪ್ರಬಲರಾಗಿ ಚೋಳರನ್ನ ಇಲ್ಲಿಂದ ತಮಿಳುನಾಡಿಗೆ ಓಡಿಸಿ ಹೊಯ್ಸಳರು ಆಳ್ವಿಕೆ ನಡೆಸ್ತಾರೆ. ಹೊಯ್ಸಳ ವಂಶ ಅಂತ್ಯ ಆದ ನಂತರ ವಿಜಯನಗರ ಸಾಮ್ರಾಜ್ಯ ಇಲ್ಲಿ ಪ್ರಬಲರಾಗಿ ರಾಜ್ಯ ಆಳ್ತಾರೆ. ಅವರು ಆಳ್ಬಿಟ್ಟ ಮೇಲೆ ವಿಜಯನಗರ ಸಾಮ್ರಾಜ್ಯನೂ ಪತನ ಆದ ನಂತರ ಬಿಜಾಪುರ ಸುಲ್ತಾನ ಇದನ್ನು ವಶಪಡಿಸ್ಕೊತಾನೆ. ಇದು ಬೆಂಗಳೂರು ಈ ಪ್ರಾಂತ್ಯನೆಲ್ಲ ಬಿಜಾಪುರ ಸುಲ್ತಾನ ವಶಪಡಿಸ್ಕೊಂಡು ಆದ ನಂತರ ಸೇನಾಧಿಪತಿಯಾಗಿದ್ದ ಶಹಾಜಿರಾವ್ ಭೋಸ್ಲೆ ಅಂದರೆ ಅವರು ಮರಾಠರು, ಅವರಿಗೆ ಬಳುವಳಿಯಾಗಿ ಕೊಟ್ಟು ಅವರಿಗೆ ಈ ಪ್ರಾಂತ್ಯನೆಲ್ಲ ಆಳೋದಕ್ಕೆ ಹೇಳ್ತಾರೆ. ಆ ಸಮಯದಲ್ಲಿ ಸುಮಾರು ಈ ಮರಾಠರು ಆಗ್ಬಿಟ್ಟ ಮೇಲೆ ಮತ್ತೆ ಮೊಘಲರು ಇದನ್ನು ವಶಪಡಿಸ್ಕೊತಾರೆ. ಈ ಸಮಯದಲ್ಲಿ ಈ ಮರಾಠರು ಆಳುವ ಈ ಸಮಯದಲ್ಲಿ ಇಲ್ಲಿ ಒಂದು ಶಾಸನನ ಒಂದು ಯಾವುದೋ ಯುದ್ಧದಲ್ಲಿ ಒಬ್ಬ ವೀರ ಯುದ್ಧದಲ್ಲಿ ಸತ್ತಿದ್ದಾನೆ. ಅವನಿಗೋಸ್ಕರ ಇದನ್ನ ನೆತ್ತರು ಕೊಡುಗೆಯಾಗಿ ಸ್ವಲ್ಪ ಜಮೀನನ್ನ ಕೊಟ್ಟಿದ್ದಾರೆ. ಮತ್ತೆ ಈ ಊರಿಗೆ ಸಂಬಂಧಪಟ್ಟ ಜಮೀನೆಲ್ಲ ಅವನಿಗೆ ಕೊಟ್ಟಿದ್ದಾರೆ. ಈ ನೆತ್ತರು ಕೊಡುಗೆ ಅಂದರೆ ಏನು? ಸಾಮಾನ್ಯವಾಗಿ ನಾವು ವೀರಗಳು ನೋಡಿದ್ದೀವಿ, ಆತ್ಮ ಬಲಿದಾನದ ವೀರಗಳು ನೋಡಿದ್ದೀವಿ. ಅದರಲ್ಲಿ ಈ ನೆತ್ತರು ಕೊಡುಗೆ ಅಂತಂದರೆ ಒಬ್ಬ ಸೈನಿಕ ಈ ರಾಜನ ಪರವಾಗಿ ಒಂದು ಯುದ್ಧಕ್ಕೆ ಹೋಗ್ತಾನೆ, ಅಲ್ಲಿ ಯುದ್ಧದಲ್ಲಿ ಸತ್ತೋಗ್ತಾನೆ. ಅವನ ಕುಟುಂಬಕ್ಕೆ ಆ ಕತ್ತಿ ರಕ್ತಮಯವಾಗಿರುತ್ತೆ. ಅದನ್ನು ತೊಳೆದು ಬಿಟ್ಟು ಅವರ ಮನೆಯವರಿಗೆ ಜಮೀನನ್ನ ಕೊಡ್ತಾರೆ. ಇದಕ್ಕೆ ನೆತ್ತರು ಕೊಡುಗೆ ಅಥವಾ ರಕ್ತ ಕೊಡುಗೆ ಅಂತ ಕರೀತಾರೆ. ಆ ರೀತಿ ನೆತ್ತರು ಕೊಡುಗೆಯಾಗಿ ಈ ತಿಪ್ಪೇನಹಳ್ಳಿ ಗ್ರಾಮ ಮತ್ತು ಇದಕ್ಕೆ ಪರಿಸರ ಆದ ಜಮೀನನ್ನ ಅವನಿಗೆ ದಾನವಾಗಿ ಕೊಟ್ಟಿರೋ ಶಾಸನ ಇದು. ಇದು 24 ಮಾರ್ಚ್ 1662ನೇ ಇಸ್ವಿಗೆ ಇದು ಸಲ್ಲುತ್ತೆ. ಇದರಲ್ಲಿ ಸ್ಪಷ್ಟವಾಗಿ ಇಲ್ಲೂ ನೆತ್ತರು ಕೊಡುಗೆ ಅಂತ ಹಾಕಿದ್ದಾರೆ. ಮತ್ತೆ ಇದೇ ಶಾಸನದ ಹಿಂದೆಗಡೆನೂ ನೆತ್ತರು ಕೊಡುಗೆ ಅಂತ ಹೇಳ್ತಾರೆ. ನೆತ್ತರು ಕೊಡುಗೆ ಅಂದರೆ ಒಬ್ಬ ಸೈನಿಕ ಯುದ್ಧದಲ್ಲಿ ಮರಣ ಹೊಂದಿದಾಗ ಅವನ ಮನೆಯವರಿಗೆ ಕೊಟ್ಟಿರೋ, ಅವರ ಜೀವನಾಂಶಕ್ಕೆ ಕೊಟ್ಟಿರೋ ಕೆಲವು ಜಮೀನು ಅಥವಾ ಊರು, ಅದನ್ನು ನೆತ್ತರು ಕೊಡುಗೆ ಅಂತ ಕರೀತಾರೆ. ಆ ರೀತಿಯ ಈ ಶಿಡ್ಲಘಟ್ಟ ತಾಲೂಕಿನಲ್ಲಿ ಸಿಕ್ಕಿರುವಂಥ ಕೆಲವು ನೆತ್ತರು ಕೊಡುಗೆ ಶಾಸನಗಳಲ್ಲಿ ಇದು ಒಂದಾಗಿದೆ. ನೋಡಿ, ಶಾಸನದ ಹಿಂಭಾಗ ಕೂಡ ಸ್ಥಿರ ನೆತ್ತರ ಕೊಡುಗೆ ಶಾಸನ ಅಂತ ಬರೆದಿದ್ದಾರೆ. ಅಂದರೆ ನೆತ್ತರು ಕೊಡುಗೆ ಅಂತ ಇನ್ನೊಮ್ಮೆ ಇಲ್ಲಿ ಹಿಂದುಗಡೆನೂ ಈ ಶಾಸನದ ಕಲ್ಲಿನ ಹಿಂಭಾಗದಲ್ಲಿ ಬರೆದಿದ್ದಾರೆ. ಇದು ಒಂದು ನೆತ್ತರು ಕೊಡುಗೆಯ ಶಾಸನಕ್ಕೆ ಒಂದು ಉದಾಹರಣೆಯಾಗಿ ನಿಲ್ಲುವಂಥ ಶಾಸನ ಇದು.